ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡ್ರಿ ನಮ್ಮ ಮಗಂದು ದೊಡ್ಡ ಮಗಂದು 10 ವರ್ಷದ ಬರ್ತ್ಡೇ ಐತಿ ಇವತ್ತು ಅವನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಕೂಲಿಗೆ ರೆಡಿಯಾಗ್ಯಾನ ನೋಡ್ರಿ. ಸ್ಕೂಲಲ್ಲಿ ಅವರಿಗೆ ಸ್ಟೇಜ್ ಮೇಲೆ ನಿಂದ್ರಿಸಿ ಎಲ್ಲ ಹುಡುಗರ ಹತ್ರನಿಂದ ವಿಶ್ ಮಾಡಿಸ್ತಾರೆ. ಅವರು ಪ್ರೇಯರ್ ಟೈಮಲ್ಲಿ ಅವರಿಗೆ ಎಲ್ಲ ಸ್ಟೂಡೆಂಟ್ಸಿಂದನೂ ಬರ್ತ್ಡೇ ಇರೋ ಸ್ಟೂಡೆಂಟ್ಸ್ನ ನಿಂದ್ರಿಸಿ ವಿಶ್ ಮಾಡಿಸ್ತಾರೆ ಅವರಿಗೆ. ಅದೊಂದು ಸಿಸ್ಟಮ್ ಐತೆ ಅವ್ರ ಸ್ಕೂಲಲ್ಲಿ ನೋಡ್ರಿ. ಅಲ್ಲಿಂದ ಆದಮೇಲೆ ಅವನಿಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ. ಹಾಗಾಗಿ ಅವನಿಗೆ ಅದೇ ಕೇಕ್ನ ಆರ್ಡ್ರ್ ಮಾಡಿ ಹೋಗೋಣ ಅಂತ ಇದಕ್ಕೆ ಬಂದಿದ್ವಿ ಬೇಕ್ರಿಗೆ. ಅವನಿಗೆ ಯಾವ್ದು ಇಷ್ಟ ಅಲ್ಲ ಅದನ್ನು ಕೇಕ್ನ ಆರ್ಡ್ರ್ ಕೊಟ್ಟು ಆಮೇಲೆ ನೆಕ್ಸ್ಟ್ ನೋಡ್ರಿ ಅವನಿಗೆ ಒಂದು ಗಿಫ್ಟ್ ತಗೊಳ್ಳೋಣ ಅಂತಂದು ಗಿಫ್ಟ್ ಶಾಪಿಗೆ ಬಂದ್ವಿ ನಾನು ನಮ್ಮ ಮನೆಯವರು. ಅಲ್ಲಿ ಭಾಳ ಗಿಫ್ಟ್ ನೋಡಿದ್ವಿ, ಯಾವುದು ಇಷ್ಟ ಆಗಲಿಲ್ಲ. ಹಾಗಾಗಿ ಅವನು ಈ ಥರ ಗೇಮ್ಸ್ನ ಭಾಳ ಇಷ್ಟಪಡ್ತಾನೆ ಅವನು. ಹಾಗಾಗಿ ಅವನಿಗೆ ಡಾಟ್ ಬೋರ್ಡ್ ಗೇಮ್ ಅದು ತಗೊಂಡು ಆಮೇಲೆ ನೆಕ್ಸ್ಟ್ ಮನೆಗೆ ಬಂದು ನೋಡ್ರಿ ಮಾರ್ಕೆಟಿಂದ ಬಂದವ್ರಿಗೆ ಏನಾದರೂ ಒಂದು ತಿಂಡಿ ಕೊಡೋಣ ಅಂತಂದು ಹಾಗಾಗಿ ನೋಡ್ರಿ ನಾನು ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲದನ್ನು ತರಕಾರಿನೆಲ್ಲ ಹೆಚ್ಕೊಂಡು ಈಗ ನೋಡ್ರಿ ಪಲಾವ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ ಪಲಾವಿಗೆ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಪಲಾವು ಆಮೇಲೆ ಅದ್ರ ಜೊತೆಗೆ ಜಿಲೇಬಿ ಕೇಕು ಆಮೇಲೆ ಮೆಣಸಿನ್ಕಾಯಿ ಮಾಡೋಣ ಅಂತ ಅಂದ್ಕೊಂಡು ಇಷ್ಟನ್ನಷ್ಟೇ ನಾವು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡ್ರಿ ಈಗ ನಂದು ಪಲಾವ್ ಆಯ್ತು ರೀ. ಈಗ ನೆಕ್ಸ್ಟ್ ಈಗ ಮೆಣಸಿನ್ಕಾಯಿ ಆಮೇಲೆ ಮೊಸರು ಬಜ್ಜಿ ಎಲ್ಲ ಮಾಡಿಟ್ಕೊಂಡು ನಾನು ರೆಡಿಯಾಗಿ ನಮ್ಮ ಅಕ್ಕರೆಲ್ಲ ಬಂದಿದ್ದರು ಮನೆಗೆ ನೋಡ್ರಿ. ಎಷ್ಟೊಂದು ಜನ ಎಲ್ಲ ಬಂದಾರ. ಮಳೆ ತುಂಬ ಬರೋದಕ್ಕೋಸ್ಕರ ಲೇಟಾಗಿಬಿಡ್ತು ಬರ್ತಡೇ. ಹಾಗಾಗಿ ಬಂದವರೆಲ್ಲರೂ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಯ್ತು. ಎಲ್ಲರೂ ಕುತ್ಕೊಂಡಾರ ನೋಡ್ರಿ. ಎಲ್ಲರೂ ಮಾತಾಡ್ತಾ ಕುತ್ಕೊಂಡಿದ್ವಿ. ಮಕ್ಕಳೆಲ್ಲರೂ ಆಟ ಆಡ್ತಾಯಿದ್ರು. ಆಮೇಲೆ ನಮ್ಮ ಕೇರಿಯಲ್ಲಿರೋ ಮಕ್ಕಳು ಎಲ್ಲರೂ ಬಂದಿದ್ದರು ಮಗನ ಬರ್ತಡೇಕ್ಕೆ. ನಮ್ಮ ಕೇರಿಯಲ್ಲಿ ಯಾರು ಬರ್ತಡೇ ಇದ್ದರೂ ಇಷ್ಟೇ ರೀ, ಎಲ್ಲ ಮಕ್ಕಳು ಎಲ್ಲರ ಮನೆಗೂ ಹೋಗಿ ಬರ್ತಡೇ ಮುಗಿಸ್ಕೊಂಡು ಖುಷಿಯಿಂದ ಬರ್ತಾರೆ ಅವರು. ಆ ಮಕ್ಕಳನ್ನೆಲ್ಲ ನೋಡೋಕ್ಕೆ ನಮಗೂ ಒಂದು ಖುಷಿ. ಮಗನಿಗೆ ಡಾಟ್ ಬೋರ್ಡ್ ಕೊಡಿಸಿದ್ವಲ್ಲ ಅದನ್ನು ಎಲ್ಲರೂ ಸೇರಿ ಆಟ ಆಡ್ತಾಯಿದ್ರು ಖುಷಿಯಿಂದ. ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲರೂ ನಾವು ಹೇಳಿದವರು ಎಲ್ಲರೂ ಬಂದರು. ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತಿದ್ದೆ ನೋಡ್ರಿ ಬರ್ತಡೇನ. ತುಂಬ ಲೇಟ್ ಆಗೋಯಿತು ಮಳೆ ಬಂದಿದ್ದಕ್ಕೋಸ್ಕರ. ಫ್ರೆಂಡ್ಸ್ ಈ ವಿಡಿಯೋ ಮೂಲಕ ನನ್ನ ಮಗನಿಗೆ ನೀವೆಲ್ಲರೂ ವಿಶ್ ಮಾಡ್ತೀರ ಅಂತ ಭಾವಿಸ್ತಾ ನಾನು ನಿಮಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಈಗ ಮಗನ ಬರ್ತಡೇ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಹ್ಯಾಪಿ ಬರ್ತ್ಡೇ ಟು ಯು. ಫ್ರೆಂಡ್ಸ್ ಈ ವರ್ಷದ್ದು ಇವನು ಬರ್ತಡೇ ದಿನದ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಫ್ಯಾಮಿಲಿ ನಾವು ಮನೆ ಹತ್ರ ಇರೋರು ನಮ್ಮ ಫ್ರೆಂಡ್ಸ್ ಅವರೆಲ್ಲರೂ ಬರ್ತಿದ್ವಿ. ಆದರೆ ಈ ವರ್ಷ ಏನಪ್ಪ ಅಂತಂದರೆ ನಮ್ಮ ಊರಿಂದ ನಮ್ಮ ತಂಗಿ ಮಕ್ಕಳು ಆಮೇಲೆ ಅಕ್ಕ ಭಾವ ಮಕ್ಕಳು ಎಲ್ಲರೂ ಬಂದಿದ್ದರು. ಹಾಗಾಗಿ ಈ ಬರ್ತಡೇ ಇನ್ನೂ ಒಂದು ಸ್ವಲ್ಪ ಜೋರಾಯಿತು ಅಂತಲೇ ಹೇಳ್ಬೋದು. ಈ ಬರ್ತಡೇ ತುಂಬ ದೊಡ್ಡವ್ರಿಗಿಂತನೂ ಸಣ್ಣ ಮಕ್ಕಳು ಭಾಳ ಜನ ಇದ್ದರು. ಸಣ್ಣ ಮಕ್ಕಳು ಇದ್ರೇ ಯಾವುದಾದ್ರೂ ಅದೊಂದು ಫಂಕ್ಷನ್, ಅದು ಬರ್ತಡೇ ಪಾರ್ಟಿ ಅಂತಂದ್ರೆ ಮಕ್ಕಳಿದ್ರೂ ಒಂದು ಅದಕ್ಕೆ ಕಳೆ. ಮಕ್ಕಳು ಭಾಳ ಜನ ಬಂದಿದ್ದರು. ನಮಗೆ ಅದೊಂದು ನೋಡಿ ಭಾಳ ಖುಷಿ ಆಯ್ತು ರೀ. ನೋಡಿರಿ ಈಗ ಎಲ್ಲ ಫಂಕ್ಷನ್ ಪಾರ್ಟಿ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲರೂ ಅವನಿಗೆ ಕೇಕ್ ತಿನ್ನಿಸೋದು. ಅವನಂತರೂ ಕೇಕ್ ತಿಂದು ಸಾಕಾಗ್ಬಿಟ್ಟ. ಲಾಸ್ಟಿಗೆ ಅವರಿಗೆ ತಿನ್ನಿಸಿದ, ತಾನೇನು ಇದನ್ನು ಮಾಡಲಿಲ್ಲ ನೋಡಿರಿ. ಈಗ
ನೆಕ್ಸ್ಟ್ ನಾನು ಮುಗಿಸ್ಕೊಂಡು ನಾನು ಒಳಗಡೆ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ನಾನು ಹಾಕ್ಕೊಡಕ್ಕಂತ ನಾನು ಹೋದೆ. ನೆಕ್ಸ್ಟ್ ಬಂದವರೆಲ್ಲರೂ ಅವನಿಗೆ ವಿಶ್ ಮಾಡಿ ಅವನಿಗೆ ಗಿಫ್ಟ್ ಕೊಡೋದು, ಅವನಿಗೆ ಕೇಕ್ ತಿನ್ನಿಸೋದು ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ನೋಡ್ರಿ ಮಗನ ಫ್ರೆಂಡ್ಸ್ ಎಲ್ಲರೂ ಲಾಸ್ಟಿಗೆ ನಿಂತ್ಕೊಂಡು ಒಂದು ಜೊತೆಗೆ ಎಲ್ಲ ಥಮ್ಸ್ ಅಪ್ ಮಾಡಿ ಫೋಟೋ ತೆಗಿಸ್ಕೊಂತ ಇದ್ದಾರೆ. ಆಮೇಲೆ ಎಲ್ಲರೂ ಕೇಕ್ ತಿನ್ನಿಸೋದು, ಅವನಿಗೆ ಗಿಫ್ಟ್ ಕೊಡೋದು, ಅವನಿಗೆ ವಿಶ್ ಮಾಡೋದು. ಈಗ ನೋಡ್ರಿ ಬಂದವ್ರಿಗೆಲ್ಲರಿಗೂ ತಿಂಡಿ ಹಾಕ್ಕೊಟ್ಟಿದ್ದೆ. ಪಲಾವು, ಜಿಲೇಬಿ, ಮೊಸರು ಬಜ್ಜಿ, ಕೇಕು, ಮೆಣಸಿನ್ಕಾಯಿ ಎಲ್ಲ ನೋಡ್ರಿ. ಮಕ್ಕಳೆಲ್ಲ ಕುತ್ಕೊಂಡು ಹೆಂಗೆ ನೀಟಾಗಿ ಸಿತ್ತೋರ್ಲೆಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನೋಡೋಕೆ ಒಂದು ಖುಷಿ ಅನ್ನಿಸ್ತದಪ್ಪ. ನನಗಂತೂ ಭಾಳ ಖುಷಿ ಅನ್ನಿಸ್ತು. ನಾನು ಮಾಡಿದ್ದಕ್ಕೂ ಎಲ್ಲರೂ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಆಮೇಲೆ ಖುಷಿಯಿಂದ ಎಲ್ಲರೂ ಬರ್ತಡೇ ಮುಗಿಸ್ಕೊಂಡು ಹೋದ್ರಲ್ಲ, ನನಗೆ ಭಾಳ ಖುಷಿ ಅನ್ನಿಸ್ತು. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆಮೇಲೆ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಮಗನಿಗೆ ಬಂದಿರೋ ಗಿಫ್ಟ್ಸ್ ಇವೆಲ್ಲ ಅವನಿಗೆ ಯೂಸ್ ಆಗೋ ಅಂಥದ್ದು, ಅವನಿಗೆ ಓದೋಕ್ಕೆ ಬರೆಯೋಕ್ಕೆ ಯೂಸ್ ಆಗೋ ಅಂಥದ್ದನ್ನು ಗಿಫ್ಟ್ ಕೊಟ್ಟಾರ. ನನ್ನ ಮಗನ ಬರ್ತಡೇಗೆ ಬಂದು ವಿಶ್ ಮಾಡಿದಂಥ ಎಲ್ಲ ನನ್ನ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ, ನನ್ನ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನಾನು ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು ಎಲ್ಲರಿಗೂ.